ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಡೇ 8ನ ಅರ್ಲಿ ವೇಕಪ್ ಚಾಲೆಂಜ್ ಆಗಿರುತ್ತೆ. ನಾವು ಹಿಂದಿನ ದಿವಸ ಮದುವೆಗೆ ರೆಡಿ ಆಗಬೇಕಿತ್ತಲ್ಲ, ರೆಡಿ ಆಗೋ ಟೈಮಲ್ಲಿ ಆಗಿರೋದು ಇದೆಲ್ಲನೂ. ಏನಕ್ಕಂದರೆ ನನ್ನ ಮಗಳು ನನ್ನ ತಂಗಿ ಮಗ ಇಬ್ಬರು ಸೇರ್ಕೊಂಡು ಮಾಡಿರೋದು. ಫಸ್ಟ್ ಅವ್ರು ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ವಿ. ಏನಕ್ಕಂದರೆ ನಾವು ಮತ್ತೆ ಅವ್ರನ್ನ ರೆಡಿ ಮಾಡಿಸಿಲ್ಲ ಅಂತಂದರೆ, ಇಲ್ಲ ನಾವು ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದರೆ ನಾವು ನಾರ್ಮಲಾಗಿ ರೆಡಿ ಆಗೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಸರಿಯಪ್ಪ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಕ್ಕೆ ಇದೆಲ್ಲ ಆಗಿರೋದು. ನನ್ನ ತಂಗಿ ಮಗ ನೋಡಿದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಎಲ್ಲ ಎಳೆದು ಬಿಸಾಕಿದ್ದಾನೆ ಅವನು. ಇನ್ನೂ ಚಿಕ್ಕವನು, ಅವ್ನಿಗಿದೆಲ್ಲ ಗೊತ್ತಾಗಲ್ಲ. ನನ್ನ ಮಗಳು ಇಷ್ಟೆಲ್ಲ ಗಲೀಜು ಮಾಡೋಳು. ಅವ್ಳಿಗೊಂದು ಸರಿ ಹೇಳಿದ್ರೆ ಅರ್ಥ ಮಾಡ್ಕೊಂಬಿಡ್ತಾಳೆ. ಅವಳು ಇಷ್ಟೆಲ್ಲ ಗಲೀಜು ಮಾಡಲ್ಲಪ್ಪ, ಅಮ್ಮಗೆ ಕಷ್ಟ ಆಗುತ್ತೆ ಮಾಡಬೇಡ ಅಂದರೆ ಅವಳು ನಿಜವಾಗ್ಲೂ ಇದೆಲ್ಲ ಮಾಡೋಕ್ಕೆ ಹೋಗಲ್ಲ. ನನ್ನ ತಂಗಿ ಮಗ ಇನ್ನೂ ಚಿಕ್ಕವನಲ್ಲ ಪಾಪ, ಅವ್ನಿಗೇನು ಗೊತ್ತಾಗೋದಿಲ್ಲ. ಮತ್ತು ನಾನು ಹಬ್ಬಕ್ಕೆ ಕೂಡ ಮನೆ ಕ್ಲೀನ್ ಮಾಡೋದಿತ್ತು. ಅದಕ್ಕೆ ಸರಿ ಆಗಿದ್ರು ಬೆಡ್ರೂಮಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬೆಡ್ರೂಮಿಂದನೇ 2 ಬೆಡ್ರೂಮ್ ಮುಗಿಸ್ಕೊಳ್ಳೋಷ್ಟರಲ್ಲಿ ಸಂಜೆ ಆಗಿಬಿಡ್ತು. ಮತ್ತು ಸಂಜೆ ಆಗಿರೋದ್ರಿಂದ ಅಡುಗೆ ಮಾಡಿಕೊಂಡು ಫಸ್ಟ್ ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಕಿಚನ್ನ ಕೆಲಸಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ರಾತ್ರಿಗೆ ಏನು ಬೇಕೋ ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಮತ್ತೆ ಕಿಚನ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಮತ್ತೆ ಅವ್ರಿಗೆಲ್ಲ ಊಟ ಬಡಿಸ್ಬಿಟ್ಟು ಮತ್ತೆ ಅದೆಲ್ಲ ಏನಿತ್ತು ಆ ಪಾತ್ರೆಗಳೆಲ್ಲ ತೊಳೆದು ಮತ್ತೆ ಇನ್ನೊಂದು ಅರ್ಧ ಬರ್ಧ ಕೆಲಸ ಉಳ್ಕೊಂಬಿಟ್ಟಿತ್ತು. ಆ ಕೆಲಸನ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಮಲ್ಗೋ ಅಷ್ಟರಲ್ಲಿ ಸುಮಾರು 11:30 ಆಗಿಬಿಟ್ಟಿತ್ತು. ಮತ್ತು ನಾನು ಮಲ್ಕೊಳ್ಳೋಕೆ ಹೋದರೆ ನನ್ನ ಮಗಳು ಇನ್ನೂ ನಾನು ಮಲ್ಗೋಲ್ಲ, ನೀನು ಮಲ್ಕೋ, ಲೈಟ್ ಆಫ್ ಮಾಡಬೇಡ, ಫ್ಯಾನ್ ಆಫ್ ಮಾಡಬೇಡ ಅಂತ. ನನಗೆ ಎಷ್ಟು ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತಂದರೆ ಯಪ್ಪ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬ್ಯಾಕ್ ಪೇನ್ ಬಂದಿತ್ತು. ಯಾವಾಗ ಮಲ್ಕೊತೀನೋ ಅನ್ನಿಸ್ಬಿಟ್ಟಿತ್ತು ನನಗಂತೂ.